ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಮ್ ಟೂರ್ನ ಮಾಡಿ ವಿಡಿಯೋನ ನಿಮ್ಮ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿಂದ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಒಂದಿಷ್ಟು ಜನ ಪರ್ಸನಲ್ ಆಗಿ DM ಮಾಡಿ ಕ್ವೆಶನ್ಸ್ ಮಾಡ್ತಾ ಇದ್ದೀರಾ ನನ್ನ ಪರ್ಸನಲ್ ಲೈಫ್ ಬಗ್ಗೆ. ಅದಕ್ಕೆ ನಾನು ಇವತ್ತು ಒಂದು ವಿಡಿಯೋನ ಅದ್ರ ಬಗ್ಗೆ ಮಾಡಿ ಹಾಕೋಣ ಅಂದ್ಬಿಟ್ಟು ನನ್ನ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಒಂದಿಷ್ಟು ಕ್ವೆಶನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಮತ್ತೆ ಇದು ಫಸ್ಟ್ ಟೈಮ್ ನಂದು ಈ ರೀತಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರೋದು. ತುಂಬಾ ನರ್ವಸ್ ಕೂಡ ಆಗ್ತಾ ಇದೆ, ಏನ್ ಮಾತಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಈಗ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವೆಶನ್ ಬಂದ್ಬಿಟ್ಟು, ನೀವು ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹಾಗೆ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು? ಓಕೆ, ನಾನು ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ 3 ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ. ಮತ್ತೆ ಕಾರಣ ಏನು ಅಂತ ಅಂದ್ರೆ, ನನಗೆ ಇರೋದು ಒಬ್ಬನೇ ಮಗ. ಸೊ ಅವ್ನು ಬೆಳಗ್ಗೆ ಓದೋನು ಸಂಜೆನೆ ಬರೋದು ಸ್ಕೂಲಿಗೆ. ಆಮೇಲೆ ಹಸ್ಬೆಂಡ್ ಕೂಡ ಬೆಳಗ್ಗೆ ಓದೋರು ರಾತ್ರಿನೇ ಬರ್ತಾರೆ. ತುಂಬಾನೇ ಟೈಮ್ ಸಿಗ್ತದೆ ನನಗೆ. ತುಂಬಾ ಲೇಸಿ ಆಗಿದ್ದೆ, ಮನೇಲಿ ಆಕ್ಟಿವ್ ಇರ್ತಾ ಇರ್ಲಿಲ್ಲ. ಸೊ ನಾನು ಬ್ಯುಸಿ ಇಟ್ಕೊಳ್ಳೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನಿಮ್ಮ ಊರು ಯಾವುದು? ನಮ್ಮದು ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ. ಅದು ಹಸ್ಬೆಂಡ್ ಊರು. ನನ್ನ ಅಪ್ಪ ಅಮ್ಮನ ಊರು ಬಂದ್ಬಿಟ್ಟು ಚನ್ನಗಿರಿ, ಶಿವಮೊಗ್ಗ ಹತ್ರ ಇದೆಯಲ್ಲ ಚನ್ನಗಿರಿ, ದಾವಣಗೆರೆ ಜಿಲ್ಲೆ ಚನ್ನಗಿರಿ. ನಿಮ್ಮ ಹಸ್ಬೆಂಡ್ ಏನ್ ಜಾಬ್ ಮಾಡ್ತಾರೆ? ಅವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಮುಂಬೈಲಿ ಏನಕ್ಕೆ ಇದ್ದೀರಿ? ಹೇಳದ್ನಲ್ಲ, ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಅದು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಎವ್ರಿ 2 to 3 years ಒನ್ಸ್ ನಮಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ನಮಗೆ ಮುಂಬೈಗೆ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ರೆ, ಅದಕ್ಕೆ ಮುಂಬೈಲಿ ಇದ್ದೀವಿ. ನಿಮ್ಮ ಡಯಟ್ ಪ್ಲಾನ್ಸ್ ಏನು ಅಕ್ಕ? ಆ ಡಯಟ್ ಅಂತ ನಾನು ಏನು ಮಾಡೋದಿಲ್ಲ. ಮತ್ತೆ ಡಯಟ್ ನ ಒಬ್ರಿಂದ ಒಬ್ರಿಗೆ ಫಾಲೋ ಮಾಡೋದಕ್ಕೂ ಆಗಲ್ಲ, ಯಾಕಂದ್ರೆ ಒಬ್ರು ಬಾಡಿ ನೇಚರ್ ಒಂಥರ ಇರುತ್ತೆ, ಇನ್ನೊಬ್ರದ್ದು ಇನ್ನೊಂದ್ ತರ ಇರುತ್ತೆ. ಸೊ ಅವ್ರದನ್ನ ನಾವು ಫಾಲೋ ಮಾಡೋದಕ್ಕಾಗಲ್ಲ. ಅದನ್ನ ಹೇಳಬಾರ್ದು ಕೂಡ. ಹೇಳ್ಬಾರ್ದು ಅಂತ ಏನಿಲ್ಲ, ಫಾಲೋ ಮಾಡೋದು ನಿಮ್ದು ಏನೇ ಇದ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಬಾಡಿಗೆ ಸರಿಯಾಗಿ ನೀವು ಡಯಟ್ನ ಪ್ಲಾನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಮತ್ತೆ ನಾನು ಡಯಟ್ ಅಂತ ಏನು ಪ್ಲಾನ್ಸ್ ಮಾಡೋದಿಲ್ಲ. ಆಯಿಲ್ ಫುಡ್ ಆಗಿರ್ಬೋದು ಸ್ವಲ್ಪ ಅದೆಲ್ಲ ನಾನು ಕಡಿಮೆನೇ ತಿನ್ನೋದು. ಸ್ವೀಟ್ಸ್ ತಿಂತೀನಿ, ತಿನ್ನಲ್ಲ ಅಂತ ಅಲ್ಲ. ಬಟ್ ನಂದು ಏನೇ ಇದ್ರು ಕ್ವಾಂಟಿಟಿ ಕಡಿಮೆ ಇರುತ್ತೆ. ಮತ್ತೆ ಎವ್ರಿ 2 hours ಒನ್ಸ್ ನಾನು ತಿಂತೀನಿ. ಅದು ನನಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಚೆನ್ನಾಗಿ ವೆಯ್ಟ್ ಕೂಡ ಗೇನ್ ಮಾಡೋದಿಲ್ಲ ಎವ್ರಿ 2 hours ಒನ್ಸ್ ತಿಂದ್ರೆ. ಅದ್ರ ಕ್ವಾಂಟಿಟಿ ಕಡಿಮೆ ತಿಂತೀನಿ ಅಷ್ಟೇ. ಇದೆ ನನ್ನ ಪ್ಲಾನ್ಸ್. ಮಗು ಸ್ಕೂಲ್ಗೆ ಪ್ರಾಬ್ಲಮ್ ಆಗೋದಿಲ್ವಾ ಅಕ್ಕ ಎಲ್ಲ ಶಿಫ್ಟಿಂಗ್ ಟೈಮಲ್ಲೂ? ಡೆಫಿನೆಟ್ಲಿ ಆಗತ್ತೆ. ದೊಡ್ಡವ್ರಿಗೆ ಇಷ್ಟು ಕಷ್ಟ ಆಗುತ್ತೆ ಅಂದ್ರೆ ಇನ್ನು ಮಕ್ಳಿಗಂತೂ ಇನ್ನೂ ಕಷ್ಟನೇ ಆಗತ್ತೆ. ನಾವಾದ್ರೂ ಮನೇಲಿ ಇರ್ತೀವಿ, ಮನೇಲಿದ್ದು ಹೊಂದ್ಕೊಳ್ಳೋದಕ್ಕೇನೆ ನನಗೆ ತುಂಬಾ ಟೈಮ್ ಬೇಕು. ಅವ್ನು ಸ್ಕೂಲ್ಗೆ ಹೋಗಿರ್ತಾನೆ, ಒಂದಿಷ್ಟು ಗ್ರೂಪ್ಗಳಾಗಿರುತ್ತೆ, ಫ್ರೆಂಡ್ಸ್ ಆಗಿರ್ತಾರೆ, ಮಧ್ಯದಲ್ಲಿ ಇವನು ಹೋಗ್ತಾನೆ, ಸ್ವಲ್ಪ ಕಷ್ಟ ಆಗುತ್ತೆ. 1 2 to 3 months ಕಷ್ಟ ಆಗುತ್ತೆ. ಮತ್ತೆ ನಮ್ಗೆ ಹೆಂಗೆ ಅಂತ ಅಂದ್ರೆ, ಒಂದೇ ಸ್ಟೇಟ್ ಅಲ್ಲಿ ಕೂಡ ಟ್ರಾನ್ಸ್ಫರ್ ಮಾಡಲ್ಲ, ಸ್ಟೇಟ್ ಟು ಸ್ಟೇಟ್ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ಲಾಸ್ಟ್ ಇಯರ್ ನಾವು ಕೇರಳದಲ್ಲಿದ್ವಿ, ಈ ಟೈಮಲ್ಲಿ ನಾವು ಮುಂಬೈಗೆ ಬಂದಿರೋದು. ಕಷ್ಟ ಆಗುತ್ತೆ. ಲ್ಯಾಂಗ್ವೇಜ್ ಅಂತೂ ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ಲೋಕಲ್ ಲ್ಯಾಂಗ್ವೇಜ್ ಕೂಡ ಕಂಪಲ್ಸರಿ ಇದೆ. ಒಂದ್ 2-3 ತಿಂಗಳು ಅವನಿಗೆ ಕಷ್ಟ ಆಗುತ್ತೆ. ಮತ್ತೆ ಏನು ಅಂದ್ರೆ, ಮಕ್ಕಳು ಬೇಗ ಅಡ್ಜಸ್ಟ್ ಆಗ್ತಾರೆ. ದೊಡ್ಡವ್ರಿಗಿಂತನೂ ಮಕ್ಕಳೇ ಬೇಗನ ಮಕ್ಕಳು ಜೊತೆ ಬೆರೆತ್ಬಿಟ್ಟು ಅಡ್ಜಸ್ಟ್ ಆಗ್ತಾರೆ. ಒಂದ್ 2-3 ತಿಂಗಳು ಕಷ್ಟ ಆಗುತ್ತೆ, ಆಮೇಲೆ ಅವನಿಗೂ ಕೂಡ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಅವನು ಮೈಂಡ್ ಕೂಡ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ನನ್ನ ಅಪ್ಪಂಗೆ 2 to 3 years ಒನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ನಾನು ಅಡ್ಜಸ್ಟ್ ಆಗಬೇಕು ಅನ್ನೋದು ಅವನಿಗೂ ಗೊತ್ತಾಗಿದೆ. ಹಾಗೆ ಅಡ್ಜಸ್ಟ್ ಆಗ್ತಾನೆ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಮನೆ ಶಿಫ್ಟಿಂಗ್ ಟೈಮಲ್ಲಿ ಮನೆ ನೋಡೋದು ಯಾರು, ಮತ್ತೆ ಮನೆನ ಹೇಗೆ ಹುಡುಕ್ತೀರಾ? ಓಕೆ, ಮನೇನ ನನ್ನ ಹಸ್ಬೆಂಡ್ 15 days ಮುಂಚೆನೆ ಅವರು ಡ್ಯೂಟಿನ ಜಾಯಿನ್ ಮಾಡ್ಕೊಂಡಿರ್ತಾರೆ. ಸೊ ಅವ್ರು ಬಂದು ನೋಡಿ ಒಂದಿಷ್ಟು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನನಗೆ ಕಳಿಸ್ತಾರೆ. ನನಗೆ ಅಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಏನಾದರೂ ವಿಡಿಯೋದಲ್ಲೆಲ್ಲ ಜಸ್ಟಿಫೈ ಮಾಡೋದಕ್ಕಾಗಲ್ವಲ್ಲ. ಇಷ್ಟ ಆದರೆ ಓಕೆ, ಇಷ್ಟ ಆಗಿಲ್ಲ ಅಂತ ಅಂದರೆ ನಾನು ಕೂಡ ಹೋಗ್ತೀನಿ, ಮಧ್ಯದಲ್ಲಿ ಹೋಗಿ ಮನೆಯೆಲ್ಲ ನೋಡಿಬಿಟ್ಟು ಇಷ್ಟ ಆದರೆ ಶಿಫ್ಟ್ ಮಾಡ್ತೀವಿ. ನಿಮಗೆ ಕುಕ್ಕಿಂಗ್ ಏನಕ್ಕೆ ಇಂಟ್ರೆಸ್ಟ್? ಏನಕ್ಕೆ ಅಂದರೆ, ನಾನು ಜಾಸ್ತಿ ತಿಂತೀನಿ, ನನಗೆ ವೆರೈಟೀಸ್ ತುಂಬ ಇಷ್ಟ ಆಗುತ್ತೆ. ನನ್ನ ಕ್ವಾಂಟಿಟಿ ಕಡಿಮೆ ಆದ್ರೂ ಹೊಸ ಫುಡ್ನ ಟ್ರೈ ಮಾಡಬೇಕು ಅಂತ ನನಗೆ ಇಷ್ಟ ಆಗುತ್ತೆ. ಸೊ ಹಾಗೆ ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು, ಮತ್ತೆ ಮಾಡಿ ಕೂಡ ಕುಕ್ಕಿಂಗಲ್ಲೂ ಕೂಡ ಇಂಟ್ರೆಸ್ಟ್ ಬಂತು. ಕುಕ್ಕಿಂಗ್ ವಿಡಿಯೋಸ್ ಹೇಗೆ ಶೂಟ್ ಮಾಡ್ತೀರಾ? ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ? ಕುಕ್ಕಿಂಗ್ ವಿಡಿಯೋಸ್ನ ನಾನು ನಂದು ಐಫೋನಲ್ಲೇ ಶೂಟ್ ಮಾಡ್ತೀನಿ. ಮತ್ತೆ ನಾನು ಡಿಜಿಟೆಕ್ ಅನ್ನೋ ಒಂದು ರಿಂಗ್ ಲೈಟ್ನ ತೊಗೊಂಡಿದ್ದೀನಿ, ಅದನ್ನ ಇಟ್ಕೊಂಡು ನಾನು ಕುಕ್ಕಿಂಗ್ದು ಶೂಟ್ ಎಲ್ಲ ಮಾಡ್ಕೊಳ್ತೀನಿ. ಮತ್ತೆ ಎಡಿಟಿಂಗ್ ಮಾಡೋದು ನಾನು VN ಅನ್ನೋ ಆ್ಯಪಲ್ಲಿ ಮಾಡ್ತೀನಿ. ಟ್ರಾವೆಲ್ ಬ್ಲಾಗ್ಸ್ ಮಾಡಿ ಅಕ್ಕ.
ಎಸ್ ಮಾಡ್ತೀನಿ. ನನಗೂ ಕೂಡ ಅದು ಆಸೆ ಇದೆ. ಯಾಕಂದ್ರೆ ನಮ್ಗೆ ಇದು ಒಳ್ಳೆ ಅಪಾರ್ಚುನಿಟಿ. ನಾವು ಬೇರೆ ಬೇರೆ ಜಾಗಕ್ಕೆ ಹೋಗೋದ್ರಿಂದ ಬೇರೆ ಬೇರೆ ಜನ ನೋಡ್ತೀವಿ, ಬೇರೆ ಬೇರೆ ಕಲ್ಚರ್ ನೋಡ್ತೀವಿ, ಪ್ಲೇಸಸ್ ನೋಡ್ತೀವಿ. ಸೊ ಅದೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನನಗೂ ಕೂಡ ಇಷ್ಟ ಇದೆ. ಆದರೆ ಸ್ವಲ್ಪ ನನಗೆ ಈ ಕ್ಯಾಮ್ರಾ ಮುಂದೆ ಎಲ್ಲ ಡೈರೆಕ್ಟಾಗಿ ಮಾತಾಡೋದೆಲ್ಲ ಆಗಲಿ ಹೊಸದು. ಸೊ ಒಂದು ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಡೆಫಿನೆಟ್ಲಿ ನಾನು ಕೂಡ ಟ್ರಾವೆಲ್ ವ್ಲಾಗ್ಸ್ನೆಲ್ಲ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ನಾನು ಕ್ವೆಶನ್ಸ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದೆಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಗೊತ್ತಿಲ್ಲ ಇದೆಲ್ಲ ಆನ್ಸರ್ ನನಗೆ ಎಷ್ಟು ಮಟ್ಟಿಗೆ ನಿಮಗೆ ಜಸ್ಟಿಫೈ ಆಗಿದೆ ಅಂತ. ನೆಕ್ಸ್ಟ್ ಟೈಮ್ ನಾನು ಇನ್ನೂ ಜಾಸ್ತಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಆಗ್ತಾ ಇಲ್ಲ ನನಗೆ ಮಾತಾಡೋದಕ್ಕೆ, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ನಿಮಗೆ ಅಂತ. ಡೆಫಿನೆಟ್ಲಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.